ஆமா வாங்க 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 டிஜே சொல்லுப்பா டேய் டேய் ஓகே ஹாப்பி Reka Jiki, happy birthday to you. Reka Jiki, Aridan Raj. ನಮಸ್ಕಾರ. ನಮ್ಮ ಈ ದಿನ ನಮ್ಮ ಆಶ್ರಮಕ್ಕೆ ತುಂಬ ಜನ ಬಂದಿದ್ದಾರೆ. ಏನು ವಿಶೇಷತೆ ಅಂದರೆ ಇವತ್ತು ಇಬ್ಬರ ಹ್ಯಾಪಿ ಬರ್ತಾರೆ ಒಂದೇ ದಿನ. ರಿತನ್ ರಾಜ್ ಹಾಗೂ ರೇಖಾ ಅನ್ನೋರು ಇವತ್ತು ಇಲ್ಲಿ ಪ್ರೆಸೆಂಟ್ ಬಂದಿಲ್ಲ. ಅವರು ಪ್ರೆಸೆಂಟ್ ಪ್ಲೇಸ್ ಅಂದರೆ ಫಾರಿನ್ನಲ್ಲಿ ಬೆಗರಿನ್. ಇವರಿಬ್ಬರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆಶ್ರಮದಿಂದ ಇವರಿಬ್ಬರಿಗೂ ಹುಟ್ಟುಹಬ್ಬ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ, ಹ್ಯಾಪಿ ಬರ್ತ್ಡೇ ಈಗ ನಮ್ಮ ಆಶ್ರಮದ ಎಲ್ಲರ ಪರವಾಗಿ ಇವತ್ತು ಅವರಿಬ್ಬರಿಗೂ ಹ್ಯಾಪಿ ಬರ್ತ್ಡೇ ಹೇಳ್ತಾ ಇದ್ದೀವಿ. ಮೇಡಮ್ ಅವರಿಗೂ ರೇಖಾ ಮೇಡಮ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಈ ದಿನ ಇವರು ತುಂಬ ಕಡೆಯಿಂದ ತಮಿಳ್ನಾಡು, ಕೊಪ್ಪ ತುಂಬ ಕಡೆಯಿಂದ ಬಂದಿದ್ದಾರೆ. ಹೇಗೆ ಅನಿಸುತ್ತೆ ಇವತ್ತು ಅಂತ ಅವ್ರಿಗೆ ಕೇಳೋಣ, ಅವರೆಲ್ಲ ಒಂದು ಮಾತು. ಬನ್ನಿ ಸರ್. ಇವರು ನಮ್ಮ ಬಾಳೆನೂರು, ಬ್ಯಾಂಗ್ಳೂರು. ಮೇಡಮ್ ಅವ್ರೆ, ಹೇಗೆ ಅನಿಸುತ್ತೆ ನಮ್ಮ ಆಶ್ರಮದ ಬಗ್ಗೆ? ಹೇಗೆ ತಮಿಳೇ சொல்ல, ஏதாவது ப்ராப்ளம் இல்ல. தமிழ் பேசு. ஆசிரமத்துக்கு வந்திருக்கிறப்ப ரொம்ப சந்தோஷமா இருந்துச்சுங்க. அதனால எங்களுக்கு தெரியாது, ஃபர்ஸ்ட் டைம் வந்திருக்கோம். பட் எல்லாரும் பார்க்கும்போது ரொம்ப சந்தோஷமா இருந்தது எங்களுக்கு. ஆசிரமத்துக்கு வந்தது ரொம்ப சந்தோஷமாச்சு. ஏழைங்களுக்கு, திக்கற்றவங்களுக்கு, அனாதைங்களுக்கு, விதவைங்களுக்கெல்லாம் ஆகாரம் கொடுக்க எங்களை தகுதிப்படுத்தின கிருபைக்காக ஆண்டவருக்கு நன்றி செலுத்துகிறோம். ಇವತ್ತಿನ ಕಾರ್ಯಕ್ರಮ ಭಾರಿ ಚೆನ್ನಾಗಿ ಆಯಿತು. ಆ ಕಾರ್ಯಕ್ರಮದಲ್ಲಿ ಅನಾಥಾಶ್ರಮಕ್ಕೆ ನಾವು ಬರಬೇಕಂತ ತುಂಬ ಆಸೆ ಇತ್ತು, ಬಂದಿದ್ದೀವಿ. ಆದರೆ ಇವರನ್ನು ನೋಡುವಾಗೆಲ್ಲ ನಮಗೆ ದೇವಸ್ಥಾನಕ್ಕೆ ಹೋಗಿ ಬಂದಷ್ಟು ಕೂಡ ಸಂತೋಷ ಕಡಿಮೆನೇ. ಆದರೆ ಇಲ್ಲಿ ತುಂಬ ಸಂತೋಷ ಇದೆ. ಯಾಕಂದರೆ ಒಂದು ಫ್ಯಾಮಿಲಿಯಲ್ಲಿ 4 ಜನ ನೋಡಲಿಕ್ಕೆ ಕಷ್ಟ. ಆದರೆ ಇವರು 55ರಿಂದ 60 ಜನನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಸಂಪತ್ತು ಇನ್ನೂ ಕೊಡಲಿ ಅಂತ ಆ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಸರ್ ಒಂದು ಮಾತು ಹೇಗಿದೆ ಅಂತ, ಹೇಗೆ ಅನಿಸುತ್ತೆ ಅಂತ. ಸಂಜೀವಿನಿ ಚಾರಿಟಬಲ್ ಟ್ರಸ್ಟ್ ಹುಡ್ಕೊಂಡು ಬರೋಕ್ಕೆ ಅರ್ಧ ಗಂಟೆ ಆಯಿತು. ಅದೇ ಪ್ಲಸ್ ಪಾಯಿಂಟ್. ಹುಡ್ಕೊಂಬಂದು ಲೇಟಾಗಿ ಲೇಟೆಸ್ಟ್ ಆಗಿ ಬಂದ್ವಿ. ಆದರೆ ಇಷ್ಟು ಜನ ಇರ್ತಾರೆ ಪಾಪ, ಎಲ್ಲ ಅನಾಥಾಶ್ರಮ ಮಕ್ಕಳು ಅಂತ ಹೇಳ್ತಾರೆ. ಇವರು ನಿಜವಾಗಿ ನೋಡೋಕ್ಲ ತುಂಬ ಖುಷಿ ಆಯಿತು. ನಮ್ಮ ಎತ್ತ ತಾಯಿಗಳನ್ನ ನೋಡ್ದಂಗೆ ಆಯಿತು. ಅದಕ್ಕೆ ತುಂಬ ಖುಷಿ ಆಯಿತು. ಅದನ್ನು ನಡೆಸ್ಕೊಂಡಂಥ ಸರ್ ನಿಮಗೂ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಚೆನ್ನಾಗಿತ್ತು. ಇನ್ನೂ ಇಂಥ ಟ್ರಸ್ಟ್ಗಳು ನೀವು ಇನ್ನೂ ಈಡೇರಿಸ್ಬೇಕು ಸರ್. ಇನ್ನೂ ಚೆನ್ನಾಗಿ ಇನ್ನೂ ಹಂತಕ್ಕೆ ಹೋಗ್ಬೇಕಂತ ನಮ್ಮೊಂದು ಖಂಡಿತ. ನಿಮ್ಮ ಆಸಕ್ತಿ ಮುಂದೆ ಒಂದು ದಿನ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿರೋ ನಮ್ಮ ಎಲ್ಲ ಸ್ನೇಹಿತರಿಗೂ ಈ ಒಂದು ಊಟ ಕೊಟ್ಟಿದ್ದೀವಿ. ನಮಗೆ ಕೇಕ್, ಒಳ್ಳೆ ದೊಡ್ಡ ಕೇಕ್ ತಗೊಂಬಂದಿದ್ದಾರೆ, ಕಟ್ ಮಾಡ್ತಾ ಇದ್ದೀವಿ. ಆಶ್ರಮಕ್ಕೆ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇವರೆಲ್ಲರಿಗೂ ಇನ್ನೂ ಹೆಚ್ಚು ಆಶ್ರಮಗಳಿಗೆ ಹಾಗೂ ಇನ್ನೂ ಹೆಚ್ಚು ಸ್ಥಳಗಳಿಗೆ ಭೇಟಿ ನೀಡಿ ಇದೇ ಥರ ಇನ್ನೂ ಹೆಚ್ಚು ಪ್ಲೇಸ್ಗಳ ಆಶ್ರಮಗಳಿಗೆ, ಒಂದು ಪ್ಲೇಸ್ಗಳು ಇನ್ನೂ ಹೆಚ್ಚು ಅನಾಥರುಗಳು ಈಗ ಇಲ್ಲೆಲ್ಲ ಇದ್ದಾರೆ, ಅವರಿಗೆಲ್ಲ ರೀಚ್ ಆಗಲಿ. ಇವರು ಇನ್ನೂ ಹೆಚ್ಚು ದಾನ ಧರ್ಮಗಳನ್ನು ಹೆಚ್ಚು ಆಶ್ರಮಗಳಿಗೆ ಕೊಡಲಿ ಅಂತ ರೀಚ್ ಆಗಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀನಿ.